ಯೇಸು 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 ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಎಲ್ಲ ಯೇಸು. ಯೇಸು 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 ಎಲ್ಲ ಯೇಸು. ಯೇಸು 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 ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಎಲ್ಲ ಯೇಸು. ಯೇಸು ನನ್ನ ಎತ್ತಿದ ಪಾಪದ ತಿಪ್ಪೆ ಕೆಸರಿಂದ. ಯೇಸು ನನ್ನ ಎತ್ತಿದ ಪಾಪದ ತಿಪ್ಪೆ ಕೆಸರಿಂದ. ಯೇಸು 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 ಎಲ್ಲ ಯೇಸು. ಯೇಸು ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಎಲ್ಲ ಯೇಸು. ತನ್ನ ಶುದ್ಧ ರಕ್ತದಿ ನನ್ನ ಪಾಪ ತೊಳೆದ. ತನ್ನ ಶುದ್ಧ ರಕ್ತದಿ ನನ್ನ ಪಾಪ ತೊಳೆದ. ಯೇಸು 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 ಎಲ್ಲ ಯೇಸು. ಯೇಸು ಆಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಎಲ್ಲ ಯೇಸು. ತನ್ನ ಶುದ್ಧ ರಕ್ತದಿ ನನ್ನ ಪಾಪ ತೊಳೆದ. ತನ್ನ ಶುದ್ಧ ರಕ್ತದಿ ನನ್ನ ಪಾಪ ತೊಳೆದ. ಯೇಸು 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 ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ. ನೋವು ದುಃಖ ಎಲ್ಲವ ತಾನೇ ಹೊತ್ತುಕೊಳ್ಳುವ. ನೋವು ದುಃಖ ಎಲ್ಲವ ತಾನೇ ಹೊತ್ತುಕೊಳ್ಳುವ. ಯೇಸು 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 ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ನನಗೆ ಇಂದು ನೀಡಿದ ನೂತನವಾದ ಹೃದಯವ. ನನಗೆ ಇಂದು ನೀಡಿದ ನೂತನವಾದ ಹೃದಯವ. ಯೇಸು 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 ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ನನಗೆ ಎಲ್ಲ ಯೇಸು. ಆತನನ್ನು ನಂಬುವ ಸರ್ವರಿಗೂ ಜಯ ಜೀವ. ಆತನನ್ನು ನಂಬುವ ಸರ್ವರಿಗೂ ಜಯ ಜೀವ. ಯೇಸು 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 ಎಲ್ಲ ಯೇಸು. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ 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 ಎಲ್ಲ ಯೇಸು. ಹಾಗೆ ಕರ್ತನ ನೋಡಿ ಹೇಳೋಣ. ಆಸ್ತಿ ಪಾಸ್ತಿ ಅನುಕೂಲತೆ ಇವುಗಳಿಗಿಂತ ನನಗೆ ನೀನೇ ಯೇಸು. ಇವೆಲ್ಲಕ್ಕಿಂತ ನೀನೇ ನನಗೆ ಶ್ರೇಷ್ಠಪ್ಪ. ಆಸ್ತಿ ಪಾಸ್ತಿ ಐಶ್ವರ್ಯ ಸುಖ ಭೋಗ ಇವ್ಯಾವುದು ನನಗೆ ಶ್ರೇಷ್ಠ ಅಲ್ಲ. ನೀನೇ ನನಗೆ ಶ್ರೇಷ್ಠ. ನೀನೇ ನನಗೆ ಶ್ರೇಷ್ಠ ಸ್ವಾಮಿ. ಹಾಲೆಲೂಯ. ಕರ್ತನ ನೋಡಿ ಹೇಳೋಣ, ನೀನೇ ನನಗೆ ಶ್ರೇಷ್ಠ. ಥ್ಯಾಂಕ್ ಯು. ನನ್ನ ಬಾಳಿನಲ್ಲಿ ನೀನೇ ಅಪ್ಪ ಶ್ರೇಷ್ಠ. ಥ್ಯಾಂಕ್ ಯು ಜೀಸಸ್. ನಿನಗಿಂತ ವಿಶೇಷವಾಗಿ ಬೇರೆ ಯಾವುದೂ ಇಲ್ಲಪ್ಪ. ನಿನಗಿಂತ ವಿಶೇಷವಾಗಿ ಬೇರೆ ಯಾವುದೂ ಇಲ್ಲ.
ಥ್ಯಾಂಕ್ ಯು. ಯಾವುದನ್ನು ನನ್ನ ಮುಂದೆ ಇಟ್ಕೊಂಡಿಲ್ಲ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನನ್ನ ಜೀವಿತದಲ್ಲಿ ನೀನೇ ವಿಶೇಷ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ಕರ್ತನೆ ನನ್ ಬಲವು, ನನ್ನ ಕೀರ್ತನೆಯು. ಕರ್ತನೆ ನನ್ ಬಲವು, ನನ್ನ ಕೀರ್ತನೆಯು. ಹರುಷಧ್ವನಿ ಜಯ ಘೋಷ, ಹರುಷಧ್ವನಿ ಜಯ ಘೋಷ. ನನ್ನ ಗುಡಾರದಿ, ನನ್ನ ಗುಡಾರದಿ. ಹಾಲೆಲೂಯಾ, 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 ಹಾಲೆಲೂಯಾ. ಸೋಲಿಲ್ಲ. ಹಾಲೆಲೂಯಾ. ಜಯ ಉಂಟು. ಕರ್ತನೆ ನನ್ ಬಲವು, ನನ್ನ ಕೀರ್ತನೆಯು. ಕರ್ತನೆ ನನ್ ಬಲವು, ನನ್ನ ಕೀರ್ತನೆಯು. ಕರ್ತನನ್ನ ಪಕ್ಷದಲ್ಲಿ ಭಯವು ನನಗಿಲ್ಲ. ಕರ್ತನನ್ನ ಪಕ್ಷದಲ್ಲಿ ಭಯವು ನನಗಿಲ್ಲ. ಮನುಷ್ಯ ನನಗೆ ಎದಿರು, ಏನು ಮಾಡಲಾರನು. ಮನುಷ್ಯ ನನಗೆ ಎದಿರು, ಏನು ಮಾಡಲಾರನು. ಹರುಷಧ್ವನಿ ಜಯ ಘೋಷ, ಹರುಷಧ್ವನಿ ಜಯ ಘೋಷ. ನನ್ನ ಗುಡಾರದಿ, ನನ್ನ ಗುಡಾರದಿ. ಹಾಲೆಲೂಯಾ, 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 ಹಾಲೆಲೂಯಾ. ಸೋಲಿಲ್ಲ. ಹಾಲೆಲೂಯಾ. ಜಯ ಉಂಟು. ಕರ್ತನೆ ನನ್ ಬಲವು, ನನ್ನ ಕೀರ್ತನೆಯು. ಕರ್ತನೆ ನನ್ ಬಲವು. ಈ ದಿನ ಶುಭ ದಿನ, ಯೆಹೋವಾ ತಂದ ದಿನ. ಹೌದು ಹೌದು, ಈ ದಿನ ಶುಭ ದಿನ, ಯೆಹೋವಾ ತಂದ ದಿನ. ಹರ್ಷಿಸಿ ನಲಿಯುವ, ಕಾರ್ಯ ಕೈಗೂಡಿಸುವ. ಹರ್ಷಿಸಿ ನಲಿಯುವ, ಆತ ಕಾರ್ಯ ಕೈಗೂಡಿಸುವ. ಹರುಷಧ್ವನಿ ಜಯ ಘೋಷ, ಹರುಷಧ್ವನಿ ಜಯ ಘೋಷ. ನನ್ನ ಗುಡಾರದಿ, ನನ್ನ ಗುಡಾರದಿ. ಹಾಲೆಲೂಯಾ, 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 ಹಾಲೆಲೂಯಾ. ಸೋಲಿಲ್ಲ. ಹಾಲೆಲೂಯಾ. ಜಯ ಉಂಟು. ಕರ್ತನೆ ನನ್ ಬಲವು, ನನ್ನ ಕೀರ್ತನೆಯು. ಭರವಸೆಯಿಂದ ಹಾಡೋಣ. ಕರ್ತನೆ ನನ್ ಬಲವು. ಹೌದು, ನೀನೇ ನನ್ನ ಬಲ ಡ್ಯಾಡಿ. ನನಗೆ ಸ್ಟ್ರೆಂತ್ ನೀನೇ. ಜೇನ್ನೊಣಗಳಂತೆಯೇ ಕಷ್ಟಗಳು ಕವಿದರು. ಜೇನ್ನೊಣಗಳಂತೆಯೇ ಕಷ್ಟಗಳು ಕವಿದರು. ಬೆಂಕಿಯಲ್ಲಿನ ಮುಳ್ಳಿನಂತೆ
ಸುಟ್ಟು ಬೂದಿಯಾಗುವುದು, ಬೆಂಕಿಯಲ್ಲಿನ ಮುಳ್ಳಿನಂತೆ ಸುಟ್ಟು ಬೂದಿಯಾಗುವುದು. ಹರುಷಧ್ವನಿ ಜಯ ಘೋಷ, ಹರುಷಧ್ವನಿ ಜಯ ಘೋಷ, ನನ್ನ ಗುಡಾರದಿ, ನನ್ನ ಗುಡಾರದಿ. ಹಾಲೆಲೂಯಾ, 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 ಹಾಲೆಲೂಯಾ. ಸೋಲಿಲ್ಲ, ಹಾಲೆಲೂಯಾ, ಜಯ ಉಂಟು. ಕರ್ತನೆ ನನ್ನ ಬಲವು, ನನ್ನ ಕೀರ್ತನೆಯು. ಕರ್ತನೆ ನನ್ನ ಬಲವು, ನನ್ನ ಕೀರ್ತನೆಯು. ಕರ್ತನ ಬಲಗೈ ಉನ್ನತವಾಗಿದೆ, ಕರ್ತನ ಬಲಗೈ ಉನ್ನತವಾಗಿದೆ. ಪರಾಕ್ರಮ ನಡೆಸುವ, ಜಯವನ್ನು ನೀಡುವ, ಪರಾಕ್ರಮ ನಡೆಸುವ, ಜಯವನ್ನು ನೀಡುವ. ಹರುಷಧ್ವನಿ ಜಯ ಘೋಷ, ಹರುಷಧ್ವನಿ ಜಯ ಘೋಷ, ನನ್ನ ಗುಡಾರದಿ, ನನ್ನ ಗುಡಾರದಿ. ಹಾಲೆಲೂಯಾ, 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 ಹಾಲೆಲೂಯಾ. ಸೋಲಿಲ್ಲ, ಹಾಲೆಲೂಯಾ, ಜಯ ಉಂಟು. ಕರ್ತನೆ ನನ್ನ ಬಲವು, ನನ್ನ ಕೀರ್ತನೆಯು. ಕರ್ತನೆ ನನ್ನ ಬಲವು, ನನ್ನ ಕೀರ್ತನೆಯು. ಬೀಳುವಂತೆ ತಳ್ಳಿದರು, ಬೀಳಿಸಲು ಸಾಧ್ಯವಿಲ್ಲ. ಬೀಳುವಂತೆ ತಳ್ಳಿದರು, ಬೀಳಿಸಲು ಸಾಧ್ಯವಿಲ್ಲ. ಕರ್ತನೇ ಸಹಾಯಕ, ಕೈ ಚಾಚಿ ಮೇಲೆತ್ತುವ. ಕರ್ತನೇ ಸಹಾಯಕ, ಕೈ ಚಾಚಿ ಮೇಲೆತ್ತುವ. ಹರುಷಧ್ವನಿ ಜಯ ಘೋಷ, ಹರುಷಧ್ವನಿ ಜಯ ಘೋಷ, ನನ್ನ ಗುಡಾರದಿ, ನನ್ನ ಗುಡಾರದಿ. ಹಾಲೆಲೂಯಾ, 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 ಹಾಲೆಲೂಯಾ. ಸೋಲಿಲ್ಲ, ಹಾಲೆಲೂಯಾ, ಜಯ ಉಂಟು. ಕರ್ತನೆ ನನ್ನ ಬಲವು, ನನ್ನ ಕೀರ್ತನೆಯು. ಕರ್ತನೆ ನನ್ನ ಬಲವು, ನನ್ನ ಕೀರ್ತನೆಯು. ಹರುಷಧ್ವನಿ ಜಯ ಘೋಷ, ಹರುಷಧ್ವನಿ ಜಯ ಘೋಷ, ನನ್ನ ಗುಡಾರದಿ, ನನ್ನ ಗುಡಾರದಿ. ಹಾಲೆಲೂಯಾ, 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 ಹಾಲೆಲೂಯಾ. ಸೋಲಿಲ್ಲ, ಹಾಲೆಲೂಯಾ, ಜಯ ಉಂಟು. ಕರ್ತನೇ ನನ್ನ ಬಲವು, ನನ್ನ ಕೀರ್ತನೆಯು.
ಹಾಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ರೋಹಿ, ಎಲ್ರೋಹಿ, ನನ್ನನ್ನು ಕಂಡಿರುವೆ. ಹೌದು ಡ್ಯಾಡಿ. ಎಲ್ರೋಹಿ, ಎಲ್ರೋಹಿ, ನನ್ನನ್ನು ಕಂಡಿರುವೆ, ನನ್ನನ್ನು ಕಂಡಿರುವೆ. ಹೇಗೆ ನಾ ಸ್ತುತಿ ಹೇಳಲಿ, ನನ್ನನ್ನು ಕಂಡಿರುವೆ. ಹೇಗೆ ನಾ ಸ್ತುತಿ ಹೇಳಲಿ. ಅಪ್ಪ ಸ್ತೋತ್ರ, ಡ್ಯಾಡಿ ಸ್ತೋತ್ರ, ಅಪ್ಪ ಸ್ತೋತ್ರ, ಡ್ಯಾಡಿ ಸ್ತೋತ್ರ. ಥ್ಯಾಂಕ್ ಯು ಹೇಳುವೆ, ದಿನವೂ ಹೇಳುವೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾದರ್. ಹೌದು, ಥ್ಯಾಂಕ್ ಯು ಹೇಳುವೆ, ದಿನವೂ ಹೇಳುವೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾದರ್. ಯೆಹೋವಾ ಈರೇ ಎಲ್ಲವ ಪೂರೈಸುವೆ. ಹೌದು ಡ್ಯಾಡಿ. ಯೆಹೋವಾ ಈರೇ ಎಲ್ಲವ ಪೂರೈಸುವೆ, ಎಲ್ಲವ ಪೂರೈಸುವೆ. ಹೇಗೆ ನಾ ಸ್ತುತಿ ಹೇಳಲಿ, ಎಲ್ಲವ ಪೂರೈಸುವೆ. ಹೇಗೆ ನಾ ಸ್ತುತಿ ಮಾಡಲಿ. ಅಪ್ಪ ಸ್ತೋತ್ರ, ಡ್ಯಾಡಿ ಸ್ತೋತ್ರ, ಅಪ್ಪ ಸ್ತೋತ್ರ, ಡ್ಯಾಡಿ ಸ್ತೋತ್ರ. ಸ್ತೋತ್ರ ಹೇಳುವೆ, ದಿನವೂ ಹೇಳುವೆ. ಸ್ತೋತ್ರ, ಸ್ತೋತ್ರ ರಾಜ, ಸ್ತೋತ್ರ ಹಾಲೆಲೂಯ, ಹಾಲೆಲೂಯ. ಸ್ವಲ್ಪ ಹೊತ್ತು ಹಾಗೆ ದೇವರಿಗೆ ಸ್ತೋತ್ರ ಸಲ್ಲಿಸುವ. ಥ್ಯಾಂಕ್ ಯು ಯೆಹೋವಾ ಈರೆ ಎಲ್ಲವನ್ನ ಒದಗಿಸಿರುವೆ ಸ್ವಾಮಿ. ಥ್ಯಾಂಕ್ ಯು ಯೆಹೋವಾ ರಾಫಾ ಆರೋಗ್ಯದಾಯಕನು, ಯೆಹೋವಾ ನಿಸ್ಸಿ ಜಯಕರ್ತನು. ಥ್ಯಾಂಕ್ ಯು ನಮ್ಮ ವಿಷಯದಲ್ಲಿ ಅಕ್ಕರೆಯುಳ್ಳ ತಂದೆ. ಎಲ್ಲರೂ ಕೂಡ ಹಾಗೆ ಬಾಯಿ ಬಿಚ್ಚಿ ದೇವರಿಗೆ ಸ್ತೋತ್ರ ಸಲ್ಲಿಸುವ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ಡಿ ಮೇಜರ್, ಡಿ ಮೇಜರ್. ಕೈ ಬಿಡದ ಕರ್ತನೇ, ಕರುಣೆಯ ಶಿಖರವೇ, ದಾರಿಯ ದೀಪವೇ, ನನ್ಬಾಳ ಭಾಗ್ಯವೇ. ಕೈ ಬಿಡದ ಕರ್ತನೇ, ಕರುಣೆಯ ಶಿಖರವೇ, ದಾರಿಯ ದೀಪವೇ, ನನ್ಬಾಳ ಭಾಗ್ಯವೇ. ಎಬಿನೇಜರ್, ಎಬಿನೇಜರ್, ಯೆಹೋವಾ ಈರೆ, ಈರೆ ಎಲ್ಲವ ನೋಡಿಕೊಳ್ಳುವೆ. ಹೌದು ಡ್ಯಾಡಿ, ನೀನು ಎಲ್ಲವ
ನೋಡಿಕೊಳ್ಳುವೆ. ಯೆಹೋವಾ ಶಮ್ಮ, ಜೊತೆಯಲ್ಲೇ ನೀನಿರುವೆ. ಯೆಹೋವಾ ಶಾಲೋಮ್, ಸಮಾಧಾನ ನೀಡುವೆ. ಸಮಾಧಾನ ನೀಡುವೆ. ಸಮಾಧಾನ ನೀಡುವೆ. ಸಮಾಧಾನ ನೀಡುವೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನ ಪ್ರಸನ್ನತೆಗಾಗಿ ವಂದನೆ, ನಿನ್ನ ಸಾನ್ನಿಧ್ಯಕ್ಕಾಗಿ ವಂದನೆ. ಓ ವಂದನೆ ಅಪ್ಪ, ನಿಮಗೆ ವಂದನೆ ಅಪ್ಪ, ನಿಮಗೆ ವಂದನೆ ಅಪ್ಪ, ನಿಮಗೆ ವಂದನೆ ಅಪ್ಪ, ನಿಮಗೆ ವಂದನೆ. ಓ ನಿಮಗೆ ವಂದನೆ, ಓ ನಿಮಗೆ ವಂದನೆ, ನಿಮಗೆ ವಂದನೆ. ದೇಬಾ ಮಾಮ ಕಾಸಿ ಕಾಲಾರ ಹೇ ಅಪ್ಪ, ಭೂಮಿ ಆಕಾಶಗಳ ನಿರ್ಮಾಣಿಕನೇ, ಥ್ಯಾಂಕ್ ಯು. ಈ ಬೆಳಗಿನ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಸಾನ್ನಿಧ್ಯದಲ್ಲಿರುವಂಥ ಸೌಭಾಗ್ಯ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ನಿನಗೆಷ್ಟು ಸ್ತೋತ್ರ ಹೇಳಿದರೂ ಸಾಲದು, ಯಾಕಂದರೆ ನಿನ್ನ ಕೃಪೆ ಅಷ್ಟು ಅಪಾರವಾಗಿದೆ, ನಿಮ್ಮ ದಯೆ ಅಷ್ಟು ಅಪಾರವಾಗಿದೆ, ನಿಮ್ಮ ಕರುಣೆ ಅಷ್ಟು ಅಪಾರವಾಗಿದೆ. ನಮಗಾಗಿ ಕರ್ತನು ನೀಡಿರುವಂಥ ಯೋಜನೆಗಳು ಅಷ್ಟು ಅಪಾರವಾಗಿದೆ. ಥ್ಯಾಂಕ್ ಯು ಫಾದರ್ ಗಾಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನೆಲ್ಲ ಉಪಕಾರಗಳಿಗಾಗಿ ವಂದನೆ ಡ್ಯಾಡಿ, ವಂದನೆಪ್ಪ, ವಂದನೆ. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕೆ ಮತ್ತು ನಮ್ಮ ಪ್ರಾರ್ಥನೆಗೆ ಪೂರಕವಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಅದರಲ್ಲಿ 11ನೇ ವಾಕ್ಯವನ್ನು ಓದೋಣ. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರ್ರಿ. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ. ಎಲ್ಲಿ ಜಾಗ್ರತೆ ಬೇಕೋ ಅಲ್ಲಿ ಏನಿರಬಾರ್ದಂತೆ? ಆಲಸ್ಯ ಇರಬಾರ್ದು, ಬೇಕಾಬಿಟ್ಟಿಯಾಗಿ ಮಾಡಬಾರ್ದು. ಜಾಗ್ರತೆ ವಹಿಸಬೇಕಾದ ಜಾಗದಲ್ಲಿ ನಾವು ಜಾಗ್ರತೆ ವಹಿಸಲೇಬೇಕು. ಹಲ್ಲೆಲೂಯ. ಜಾಗ್ರತೆ ವಹಿಸಲಿಲ್ಲ ಅಂದರೆ ಏನಾಗುತ್ತೆ? ಅಪಾಯ ಕಟ್ಟಿಟ್ಟ ಬುತ್ತಿ. ಅಲ್ಲೇ ಅನೇಕ ಕಡೆಗಳಲ್ಲಿ ಜಾಗ್ರತೆ ಫಲಕ ಹಾಕಿರ್ತಾರೆ. ಅದೇನೆಂದರೆ ಏನಕ್ಕೆ ಹಾಕಿದ್ದಾರೆ ಅಂದರೆ ಎಚ್ಚರಿಕೆ. ಅಲ್ಲಿ ಅನೇಕ ಅಪಘಾತಗಳಾಗಿದೆ, ಅದರಿಂದ ಅಪಘಾತ ವಲಯ ಅಂತ ಹಾಕ್ತಾರೆ. ನಾವು ಸ್ವಲ್ಪ ಸ್ಲೋ ಆಗಿ ಜಾಗ್ರತೆಯಿಂದ ಯಾರಾದ್ರು ಬರ್ತಾರ, ಗಾಡಿಗಳು ಬರ್ತಾವ ನೋಡಿಕೊಂಡು ಹಾರ್ನ್ ಮಾಡಿಕೊಂಡು ನಿಧಾನಕ್ಕೆ ಹೋಗ್ತೀವಿ. ಸೊ ಅದರಿಂದಾಗಿ ಈ ಎಚ್ಚರಿಕೆ ನಮಗೆ ಬಹಳ ಅಗತ್ಯವಾಗಿದೆ. ಜಾಗ್ರತೆ ಅನ್ನೋದು ಬಹಳ ಅವಶ್ಯವಾಗಿದೆ. ಅನೇಕ ವಿಷಯಗಳನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ, ಯಾವ್ಯಾವುದರಲ್ಲಿ ನಾವು ಜಾಗ್ರತೆಯಿಂದ ಇರಬೇಕು ಅಂತ ಹೇಳಿ. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ 39ನೇ ಕೀರ್ತನೆಯಲ್ಲಿ 1ನೇ ವಚನವನ್ನು ಓದೋಣ. ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು. ದುಷ್ಟರು ನನ್ನ ಮುಂದೆ ಇರುವಾಗ ಬಾಯಿಗೆ ಕುಕ್ಕೆ ಹಾಕಿಕೊಂಡಿರುವೆನು ಅಂದುಕೊಂಡೆನು. ಆಮೆನ್, ಹಲ್ಲೆಲೂಯಾ. ಏನು ಹೇಳ್ತೇವೆ ವಾಕ್ಯದಲ್ಲಿ?
ಯಾರಾದ್ರೂ ಒಬ್ಬರು ಓದಿ. ನನ್ನ ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವ, ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ನಾನು ಜಾಗರೂಕನಾಗಿರು. ನಾಲಿಗೆ ವಿಷಯದಲ್ಲಿ ನಾವೊಂದು ಜಾಗ್ರತೆ, ನಮ್ಮ ನಾಲಿಗೆ ಮೂಲಕ ಪಾಪದ ಕಾರ್ಯಗಳು, ದೇವರಿಗೆ ಚಿತ್ತವಿಲ್ಲದ ಕಾರ್ಯಗಳು ಬಾರದಂತೆ ನಾವು ಬಹಳ ಜಾಗ್ರತೆಯಿಂದ ಇರಬೇಕಂತೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ನಾಲಿಗೆಯ ವಿಷಯದಲ್ಲಿ ಪ್ರತಿಯೊಬ್ಬರು ಸಹ ಜಾಗ್ರತೆ ವಹಿಸಬೇಕು. ನಮ್ಮನ್ನು ಎಲ್ಲೋ ತಗೊಂಡೋಗಿ ಬಿಟ್ಬಿಡ್ತದೆ, ಎಲ್ಲೋ ಇರಬೇಕಾದವ್ರನ್ನ ಎಲ್ಲೋ ತಗೊಂಡೋಗಿ ಬಿಟ್ಬಿಡ್ತದೆ. ನಮ್ಮಲ್ಲಿ ಒಂದು ಗಾದೆ ಇದೆ, ತೂತು ಒಲೆ ಕೆಡಿಸ್ತು, ಮಾತು ಮನೆ ಕೆಡಿಸ್ತು ಅಂತ ಹೇಳಿ. ಈ ಮಾತಾಡಿನೇ ಅನೇಕ ಕುಟುಂಬಗಳು ಹಾಳಾಗಿ ಹೋಗಿದೆ. ಮಾತಾಡಿನೇ ಅನೇಕರು ಬಿಸ್ನೆಸ್ ಕಳ್ಕೊಂಡಿದ್ದಾರೆ. ಮಾತಾಡಿನೇ ಅನೇಕರು ತಮ್ಮ ಜೀವನವನ್ನೇ ಕಳ್ಕೊಂಡಿದ್ದಾರೆ. ಜ್ಞಾನೋಕ್ತಿಗಳ ಪುಸ್ತಕ 13ನೇ ಅಧ್ಯಾಯದಲ್ಲಿ 3ನೇ ವಚನ ಈ ರೀತಿಯಾಗಿ ಹೇಳ್ತದೆ, ಬಾಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ. ತುಟಿಗಳನ್ನು ತೆರೆದು ಬಿಡುವವನು ನಾಶವಾಗುವನು. ತುಟಿಗಳನ್ನು ತೆರೆದು ಬಿಡುವವನು ನಾಶವಾಗಿ ಹೋಗ್ತಾನೆ. ತನ್ನ ಬಾಯಿಯನ್ನು ಯಾರಾದರೂ ಕಾಯಿದ್ರೆ, ಅಂದರೆ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ಸ್ವಲ್ಪ ನಿಗಾ ವಹಿಸಿದ್ರೆ, ನಾನು ಏನು ಮಾತಾಡ್ತೀನಿ ಅಂತ ಸ್ವಲ್ಪ ಗಮನ ಹರಿಸಿದ್ರೆ ನೀವು ಚೆನ್ನಾಗಿರ್ತೀರಿ. ಪಕ್ಕದಲ್ಲಿರೋರಿಗೆ ಹೇಳಿ, ನಾನು ಏನು ಮಾತಾಡ್ತೀನಿ ಅಂತ ಸ್ವಲ್ಪ ನಿಗಾ ಇಟ್ಟರೆ ನೀವು ಚೆನ್ನಾಗಿರ್ತೀರಿ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಎಷ್ಟು ಅದ್ಭುತವಾಗಿ ಮಾರ್ಗದರ್ಶನ ಕೊಡ್ತದೆ ನೋಡ್ರಿ. ಅದೇ ಜ್ಞಾನೋಕ್ತಿಗಳ ಪುಸ್ತಕ 10ನೇ ಅಧ್ಯಾಯ 19ನೇ ವಚನ, ಮಾತಾಳಿಗೆ ಪಾಪ ತಪ್ಪದು, ಮೌನಿಯು ಮತಿವಂತ. ಮಾತಾಳಿಗೆ ಪಾಪ ತಪ್ಪದಂತೆ. ಇಂಗ್ಲೀಷಲ್ಲಿ ವೆನ್ ವರ್ಡ್ಸ್ ಆರ್ ಮೆನಿ, ಅಂದರೆ ಅನೇಕ ಮಾತು ಆಡ್ತಾನೇ ಇದ್ದರೆ ಅದರಲ್ಲಿ ಪಾಪ ನಮ್ಮ ಅರಿವಿಲ್ಲದೆ ಒಂದು ಸೇರ್ಕೊಬಿಡ್ತದಂತೆ. ಅದರಿಂದಾಗಿ ಮಾತು ಸ್ವಲ್ಪ ಕಡಿಮೆ. ನೋಡಿ, ನಮ್ಮ ಏಸಪ್ಪನೇ ಕಳಿಸ್ಕೊಟ್ಟಿದ್ದಾರೆ, ಮಾತಾಡದೆ ಹಂಗೆ ಮೌನವಾಗಿದ್ದರು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮಲ್ಲಿ ಇನ್ನೊಂದು ಗಾದೆ ಇದೆ, ಬೊಗಳ ನಾಯಿ ಕಚ್ಚಲ್ಲ ಅಂತ. ಮಾತು ಜಾಸ್ತಿ ಆಡಿದ್ರೆ ಅವರಿಂದ ಏನು ಕೆಲಸ ನಡೆಯಲ್ಲ ಅಂತ ಅರ್ಥ. ಕೆಲವರು ಅವರು ಮಾಡೋದಲ್ಲದೆ ಬೇರೆಯವ್ರನ್ನೆಲ್ಲ ಇವ್ರು ಮಾತಾಡಿ ಬೇರೆಯವ್ರ ಕೆಲಸ ನಿಲ್ಲಿಸ್ಬಿಡ್ತಾರೆ. ಕೆಲವ್ರು ಮಾತಾಡಿದ್ರೆ ಬೇರೆಯವ್ರಲ್ಲ ಅವ್ರನ್ನೇ ಬಾಯ್ಬಿಟ್ಟು ನೋಡ್ಕೊಂಡಿರ್ಬೇಕು, ಅಷ್ಟರ ಮಟ್ಟಿಗೆ ಅವ್ರ ಮಾತಿರ್ತದೆ, ಕೆಲಸಗಳೇ ನಡೆಯೋದಿಲ್ಲ. ನನಗೆ ನೆನಪಿದೆ, ಒಬ್ಬರನ್ನ ಕೆಲಸದಿಂದ ತೆಗೆದಾಕಿದ್ದು. ಏನಕ್ಕೆ ಅಂದರೆ ಅವ್ರ ಮಾತು ನಿಮಿತ್ತವಾಗಿನೇ ಒಬ್ಬರನ್ನ ಕೆಲಸ ಮಾಡೋಕ್ಕೆ ಬಿಡಲ್ಲ. ಇವ್ರು ಮಾತಾಡಿನೇ ಬೇರೆಯವ್ರನ್ನ ಕೆಲಸನೆಲ್ಲ ಸ್ಥಗಿತ ಮಾಡಿಬಿಡ್ತಾರೆ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತದೆ ಅವ್ರ ಮಾತು. ಸೊ ಹಾಗೆ ಮಾತು ಹಾಳೇ ಮಾಡಿಬಿಡ್ತದೆ, ಕೆಲಸನ ಹಾಳು ಮಾಡಿಬಿಡ್ತದೆ, ಎಲ್ಲನ ಹಾಳು ಮಾಡಿಬಿಡ್ತದೆ. ನೋಡಿ, ಕೀರ್ತನೆಗಾರನ 34ನೇ ಕೀರ್ತನೆಯಲ್ಲಿ 11ರಿಂದ 13 ಏನು ಹೇಳ್ತಾನೆ, ಮಕ್ಕಳಿರ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ. ನಾನು ಯೆಹೋವನ ಭಯವನ್ನು ನಿಮಗೆ ಕಲಿಸುವೆನು. ದೀರ್ಘಾಯುಷ್ಯವು ಬೇಕೋ, ಬಹುದಿವಸ ಬದುಕಿ ಸುಖವನ್ನು ಅನುಭವಿಸಬೇಕೋ. ಹಾಗಾದರೆ ಕೆಟ್ಟದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ. ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ನಮ್ಮ ತುಟಿಯನ್ನು ಕಾಪಾಡಿದ್ರೆ ಸಾಕು, ನಮಗೆ ಆಯಸ್ಸು ಜಾಸ್ತಿ ಆಗ್ತದಂತೆ, ಇನ್ನೂ ಹೆಚ್ಚು ಕಾಲ ನಾವು ಬದುಕ್ತೀವಂತೆ. ನಮ್ಮ ನಾಲಿಗೆ, ನಮ್ಮ ಬಾಯಿ ನಮ್ಮನ್ನು ಎಲ್ಲೋ ಅಪಾಯದಲ್ಲಿ ತಗೊಂಡೋಗಿ ಬಿಟ್ಬಿಡ್ತದೆ. ಅದಕ್ಕೆ ಯಾಕೋಬನು ಹೇಳ್ತಾನೆ, ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 6ನೇ ವಚನ, ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ. ಎಷ್ಟು ದೊಡ್ಡ ಸ್ವಲ್ಪ ಕಿಚ್ಚು, ಸ್ವಲ್ಪ ಬೆಂಕಿ ದೊಡ್ಡ ಕಾಡನ್ನೇ ಸುಟ್ಟಾಕ್ಬಿಡ್ತದಂತೆ. ನಾಲಿಗೆಯು ಕಿಚ್ಚೆ. ನಾಲಿಗೆಯು ಅಧರ್ಮ ಲೋಕ ರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟದೆ. ನೋಡ್ರಿ, ಅಧರ್ಮ ಲೋಕ ರೂಪವಾಗಿ ನಮ್ಮ ಅಂಗದಲ್ಲಿದೆಯಂತೆ.
ಈ ನಾಲಿಗೆ ಅಧರ್ಮ ಲೋಕದ ಒಂದು ಆಯುಧ ನಮ್ಮ ದೇಹದಲ್ಲಿ. ಅದರಿಂದ ಇದರ ವಿಷಯದಲ್ಲಿ ಜಾಗ್ರತೆ, ನಿಮ್ಮ ನಾಲಿಗೆ ವಿಷಯದಲ್ಲಿ ಜಾಗ್ರತೆ. ನಿಮ್ಮ ಬಾಯಿಂದನೇ ಕೆಟ್ಟೋಗೋದು. ನಿಮ್ಮ ಬಾಯಿಯೇ ನಿಮಗೆ ನಿಮ್ಮ ಜಾಬ್ ಕಿತ್ತಾಗ್ತದೆ, ನಿಮ್ಮ ಸೇವೆ ಕಿತ್ತಾಗ್ತದೆ, ನಿಮ್ಮನ್ನು ದೇವರ ಸನ್ನಿಧಿನೇ ಕಿತ್ತಾಕ್ಬಿಡ್ತದೆ. ನಿಮಗೆ ಬರಬೇಕಾದ ಅನೇಕ ಆಶೀರ್ವಾದಗಳು ನಿಮ್ಮ ಬಾಯಿಂದನೇ ಹೊರಟೋಗುತ್ತೆ, ನಿಮ್ಮ ಬಾಯಿ ಮಾತಿಂದಾನೆ. ಭಾಳ ಜಾಗ್ರತೆಯಿಂದ ಇರಬೇಕು. ಅದಕ್ಕೆ ಕೀರ್ತನೆಗಾರನು ಪ್ರಾರ್ಥನೆ ಮಾಡ್ತಾನೆ. 141ನೇ ಕೀರ್ತನೆ 3ನೇ ವಚನದಲ್ಲಿ ಭಕ್ತನ ದಾವಿದನು ಯೆಹೋವನೇ ನನ್ನ ಬಾಯಿಗೆ ಕಾವಲಿರಿಸು, ಯೆಹೋವನೇ ನನ್ನ ಬಾಯಿಗೆ ಕಾವಲಿರಿಸು, ನನ್ನ ತುಟಿಗಳೆಂಬ ಕದವನ್ನು ಕಾಯಿ, ನನ್ನ ತುಟಿಗಳೆಂಬ ಕದವನ್ನು ಕಾಯಿ. ನನ್ನ ಬಾಯಿಗೆ ಕಾವಲಿರಿಸಪ್ಪ. ಇವತ್ತು ನಾವು ಕರ್ತನಿಗೆ ಕೇಳಬೇಕು, ಅನವಶ್ಯಕವಾದ ನನ್ನ ಬಾಯಲ್ಲಿ ಬರಬಾರ್ದು. ಏನು ಬರಬೇಕು? ಪ್ರಯೋಜನ ಕಾಲೋಚಿತವಾದ ಇತರರ ಉತ್ತೇಜನಕ್ಕೆ ಅನುಕೂಲವಾದ ಮಾತು ಇದ್ದರೆ ಮಾತ್ರ ಬರಬೇಕು. ಇತರ ಮನಸ್ಸನ್ನು ನೋಯಿಸುವ ಮಾತುಗಳು ನನ್ನ ಬಾಯಲ್ಲಿ ಬರಬಾರ್ದು. ಭಾಳ ಸಿಂಪಲಾಗಿ ಬೇರೆಯವ್ರ ಮನಸ್ಸನ್ನು ಹಂಗೆ ತೋಡಿ ಕೆರೆದು ಗಾಯ ಮಾಡಿ ಬಿಟ್ಬಿಡ್ತಾರೆ ಕೆಲವರು. ಇವರಿಗೆ ಏನು ಅದ್ರ ಬಗ್ಗೆ ಕಾಳಜಿನೇ ಇಲ್ಲ. ಕೆಲವರು ಗಂಡ ಹೆಂಡತಿ ಮಧ್ಯದಲ್ಲಿ ಹುಳ ಬಿಟ್ಬಿಡ್ತಾರೆ. ಇವ್ರಿಗೇನು ಅದ್ರ ಬಗ್ಗೆ ವಿಷಯ ಇದೇ ಕಾಳಜಿನೇ ಇಲ್ಲ, ಅದ್ರ ಬಗ್ಗೆ ಗಮನನೇ ಇಲ್ಲ. ಕೀರ್ತನೆಗಾರನು ಪ್ರಾರ್ಥನೆ ಮಾಡ್ತಾನೆ, ನನ್ನ ಬಾಯಿಗೆ ಕಾವಲಿರಿಸಪ್ಪ, ನನ್ನ ತುಟಿಗಳನ್ನು ಕಾಯಿ ಸ್ವಾಮಿ. ಇವತ್ತು ನಾವೊಂದು ಸಮರ್ಪಣೆ ಪ್ರಾರ್ಥನೆ ಮಾಡೋಣ. ನನ್ನ ನಾಲಿಗೆಯನ್ನು ಕಾಪಾಡಪ್ಪ, ನನ್ನ ತುಟಿಗಳನ್ನು ಕಾಯಿ ಸ್ವಾಮಿ. ಕೆಲವ್ರಿಗೆ ನೋಡಿ, ಇವ್ರಿಗೇನಾದ್ರೂ ಕಿವಿಗೆ ಬಿದ್ದುಬಿಟ್ರೆ ಅದನ್ನು ಇನ್ನೊಬ್ರಿಗೆ ಊದಲಿಲ್ಲ ಅಂದರೆ ಇವರಿಗೆ ನೆಮ್ಮದಿನೇ ಇರಲ್ಲ. ಹುಡುಕ್ತಾ ಇರ್ತಾರೆ, ಯಾರ ಹತ್ರ ಹೇಳೋಣ. ಅದು ಹೇಳಿದ್ರೇ ಇವರಿಗೆ ತಿಂದದ್ದು ಜೀರ್ಣ ಆಗೋದು. ಅಲ್ಲಿವರೆಗೆ ಜೀರ್ಣನೇ ಆಗಲ್ಲ. ಮೌನಿಯು ಮತಿವಂತ ಅಂದರೆ ಬುದ್ಧಿವಂತ. ನೀವು ಎಷ್ಟು ಮೌನವಾಗಿರ್ತೀರಿ ಅಷ್ಟು ನೀವು ಬುದ್ಧಿವಂತರು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇವತ್ತು ದಾವೀದನ ಹಾಗೆ ನಾವು ಕೂಡ ಪ್ರಾರ್ಥನೆ ಮಾಡೋಣ. ಅಪ್ಪ, ನನ್ನ ನಾಲಿಗೆಯನ್ನು ಕಾಪಾಡು. ಜ್ಞಾನೋಕ್ತಿ 17:27 ತನ್ನ ನಾಲಿಗೆನ, ತನ್ನ ಮಾತನ್ನು ಹಿಡಿತದಲ್ಲಿಡುವವನು, ಹಿಡಿದು ಮಾತಾಡುವವನು ಜ್ಞಾನಿ. ಶಾಂತಾತ್ಮನು ವಿವೇಕಿ, ಹಿಡಿದು ಮಾತಾಡುವವನು ಜ್ಞಾನಿ. ಹಲ್ಲೆಲೂಯಾ, ಹಿಡಿದು ಮಾತಾಡುವವನು ಜ್ಞಾನಿ. ಹಲ್ಲೆಲೂಯಾ. ಪಕ್ಕದಲ್ಲಿರೋರಿಗೆ ಹೇಳಿ, ಹಿಡಿದು ಮಾತಾಡುವವನು ಜ್ಞಾನಿ. ಬಾಯಿ ಓಪನ್ ಆಗಿ ಬಿಡುವವನು ಮೂರ್ಖ. ಹಿಡಿದು ಮಾತಾಡುವವನು, ನಾಲಿಗೆ ಮೇಲೆ ಹಿಡಿತ ಉಳ್ಳವನು ಜ್ಞಾನಿ. ನಾವು ಕೇಳೋಣ, ದಾವೀದನ ಹಾಕಿ ಕೇಳೋಣ, ನನ್ನ ನಾಲಿಗೆ ನಿನ್ನ ಹಿಡಿತದಲ್ಲಿರಲಿ ಸ್ವಾಮಿ, ನನ್ನ ಬಾಯಿಯನ್ನು ಹಿಡಿತದಲ್ಲಿ ಇಡಲಿಕ್ಕೆ ಕೃಪೆ ಕೊಡಪ್ಪ. ಒಂದು ನಿಮಿಷ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡುವ. ಥ್ಯಾಂಕ್ ಯು ಜೀಸಸ್. ಅಪ್ಪ, ಈ ವಿಷಯದಲ್ಲಿ ನಾವು ಜಾಗ್ರತೆ ವಹಿಸಬೇಕು ಸ್ವಾಮಿ. ಇಲ್ಲಾಂದರೆ ಎಷ್ಟೋ ಜನರ ಜೀವನ ಸುಟ್ಟು ಹೋಗ್ಬಿಡ್ತದೆ. ಬೇರೆಯವ್ರದ್ದು ಯಾಕೆ, ನಮ್ಮ ಜೀವನನೇ ಹಾಳಾಗ್ಬಿಡ್ತದೆ. ನಮ್ಮ ಕೆಲಸ ಕಳ್ಕೊಬಿಡ್ತೀವಿ, ನಮ್ಮ ಸೇವೆ ಕಳ್ಕೊಂಬಿಡ್ತೀವಿ. ಬೇಡಪ್ಪ, ನಮ್ಮ ನಾಲಿಗೆನ ಹಿಡಿತದಲ್ಲಿ ಇಡಲಿಕ್ಕೆ ಕೃಪೆ ಕೊಡು ಸ್ವಾಮಿ. ನಮ್ಮ ನಾಲಿಗೆ ವಿಷಯದಲ್ಲಿ ಜಾಗ್ರತೆಯಿಂದ ಇರಲಿಕ್ಕೆ ಸಹಾಯ ನೀಡು. ಹಲ್ಲೆಲೂಯಾ. ನಮ್ಮ ನಾಲಿಗೆ ಕರ್ತನೆ ನಿನಗೆ ಚಿತ್ತವಿಲ್ಲದನ್ನು ಮಾಡದ ಹಾಗೆ, ಮಾತಾಡದ ಹಾಗೆ ನಮ್ಮ ನಾಲಿಗೆಯನ್ನು ಬಿಗಿ ಹಿಡೀಲಿಕ್ಕೆ ನಮಗೆ ಕೃಪೆ ಕೊಡು ಸ್ವಾಮಿ. ತನ್ನ ಬಾಯಿಯನ್ನು ಕಾಯುವವನು ಜೀವವನ್ನು ಕಾಯ್ತಾನೆ ಅಂತ ನಿನ್ನ ವಾಕ್ಯ ಹೇಳ್ತದಲ್ಲ. ತನ್ನ ಬಾಯಿಯನ್ನು ಕಾಯುವವನು ಜೀವವನ್ನು ಕಾಯ್ತಾನೆ. ಹಲ್ಲೆಲೂಯಾ. ಹೌದಪ್ಪ, ನಮ್ಮ ಬಾಯಿಯನ್ನು ನಾವು ಕಾಪಾಡಲಿಕ್ಕೆ ನಮಗೆ ಕೃಪೆ ಕೊಡು ಸ್ವಾಮಿ. ನಮ್ಮ ಬಾಯಿಗೆ ಬೀಗ ಹಾಕಪ್ಪ, ನಮ್ಮ ನಾಲಿಗೆಯನ್ನು ಬಿಗಿ ಹಿಡಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ವ್ಯರ್ಥವಾಗಿ ಕರ್ತನೆ ಅನವಶ್ಯಕವಾಗಿ ಮಾತುಗಳು ನಮ್ಮ ಬಾಯಲ್ಲಿ ಬರಬಾರ್ದಪ್ಪ. ಬೇರೆಯವ್ರ ಬಗ್ಗೆ ತುಚ್ಛವಾದ ಮಾತುಗಳು ಬರಬಾರ್ದಪ್ಪ. ಬೇಡವಾದ ಮಾತು, ಇನ್ನೊಬ್ಬರ ಬಗ್ಗೆ ಕರ್ತನೆ ಇನ್ನೊಬ್ಬರಿಗೆ ನೋವು ತರುವಂಥ ಮಾತುಗಳು, ಇನ್ನೊಬ್ಬರಿಗೆ ವೇದನೆ ತರುವಂಥ ಮಾತುಗಳು, ಇನ್ನೊಬ್ಬರ ಜೀವಿತಕ್ಕೆ ಕಿಚ್ಚು ಹಚ್ಚುವಂತಹ ಮಾತುಗಳು ಬೇಡಪ್ಪ, ನನ್ನ ಬಾಯಲ್ಲಿ ಬೇಡ ಸ್ವಾಮಿ. ಥ್ಯಾಂಕ್ ಯು. ಬೇರೆಯವ್ರನ್ನ ವೇದನೆ ಪಡಿಸುವಂಥ ಮಾತುಗಳು ನನ್ನ ಬಾಯಲ್ಲಿ ಬೇಡಪ್ಪ. ನನ್ನ ಬಾಯಿನ ಕಾಯಲಿಕ್ಕೆ ನನಗೆ ಬಲ ಕೊಡು. ನನ್ನ ನಾಲಿಗೆನ ಬಿಗಿ ಹಿಡೀಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಹಲ್ಲೆಲೂಯಾ. ಕೃಪೆಯಲ್ಲಿ ಐಶ್ವರ್ಯ ಭರಿತನಾದ ದೇವರೇ, ನನಗೂ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗೂ ಕರ್ತನೆ ನಾಲಿಗೆ ವಿಷಯದಲ್ಲಿ ಜಾಗ್ರತೆ ವಹಿಸಲಿಕ್ಕೆ ಕೃಪೆ ಕೊಡಪ್ಪ. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ, ಹೌದು, ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರಬಾರ್ದು.
ಥ್ಯಾಂಕ್ ಯು. ನಮ್ಮ ನಾಲಿಗೆ ವಿಷಯದಲ್ಲಿ ನಾವು ಜಾಗ್ರತೆ ವಹಿಸಬೇಕು. ಏನು ಮಾತಾಡ್ತಾ ಇದ್ವಿ ನಿಗಾ ಇಟ್ಟು ಮಾತಾಡಬೇಕು ಸ್ವಾಮಿ. ಏನು ಮಾತಾಡ್ತಾ ಇದ್ವಿ ಗಮನ ಇಟ್ಟು ಮಾತಾಡಬೇಕು. ಈ ಮಾತಿನಿಂದ ಆಗುವ ಅನಾಹುತಗಳನ್ನು ಗ್ರಹಿಸಿದವರಾಗಿ ಮಾತಾಡಬೇಕು ಸ್ವಾಮಿ. ಹಾಲೆಲೂಯ. ಮೌನವಾಗಿರುವುದು ಒಳ್ಳೆಯದು. ಹಾಲೆಲೂಯ. ಮೌನಿಯು ಜ್ಞಾನಿ, ಮತಿವಂತ ಅಂತ ನಿನ್ನ ವಾಕ್ಯ ಹೇಳ್ತದೆ. ಅನವಶ್ಯಕವಾಗಿ ಕರ್ತನೆ ನಾವು ಮಾತಾಡಬಾರ್ದು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ ನಾವು ಜ್ಞಾನವಂತರಾಗಿ ನಡ್ಕೊಳ್ಳಿಕ್ಕೆ ಸಹಾಯ ನೀಡು. ಥ್ಯಾಂಕ್ ಯು. ಇನ್ನೊಬ್ಬರ ವಿಷಯದಲ್ಲಿ ಕರ್ತನೆ ಅನವಶ್ಯಕವಾಗಿ ನಾವು ಮೂಗು ತೂರಿಸಬಾರ್ದಪ್ಪ, ಮಾತಾಡಬಾರ್ದು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಮಗೆ ಜ್ಞಾನ ಕೊಡಪ್ಪ, ಜಾಗ್ರತೆ ಕೊಡಪ್ಪ, ನಮ್ಮ ಮಾತಿನ ವಿಷಯದಲ್ಲಿ ಎಚ್ಚರಿಕೆ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ ನಿನ್ನ ಕೃಪೆ ಕೊಡು ಸ್ವಾಮಿ. ನನ್ನನ್ನು ಸೇರಿಸಿ ನಮ್ಮೆಲ್ಲರಿಗೂ ಕೃಪೆ ಕೊಡು ಸ್ವಾಮಿ. ಯಾರ್ಯಾರು ಆನ್ಲೈನ್ನಲ್ಲಿ ದೂರದಿಂದ ನಮ್ಮೊಂದಿಗೆ ಪ್ರಾರ್ಥನೆ ಮಾಡ್ತಾ ಇದ್ರು ಪ್ರತಿಯೊಬ್ಬರಿಗೂ ನಿನ್ನ ವಿಶೇಷ ಕೃಪೆ ಸಿಗಲಿ. ನಾಲಿಗೆ ಮೇಲೆ ಹಿಡಿತ ಸಿಗಲಿ, ಬಾಯಿಯ ಮೇಲೆ ಹಿಡಿತ ಸಿಗಲಿ. ಥ್ಯಾಂಕ್ ಯು. ಜೀವ ಉಂಟಾಗಲಿ ಅಪ್ಪ, ಜೀವ ಉಂಟಾಗಲಿ ಸ್ವಾಮಿ. ಥ್ಯಾಂಕ್ ಯು. ನಾಲಿಗೆ ಮೇಲೆ ಹಿಡಿತ ಸಾಧಿಸಿ ಜೀವವನ್ನು ಸಂಪಾದಿಸಿಕೊಳ್ಳಲಿ, ಬಹುಕಾಲ ಬದುಕಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಬಹುಕಾಲ ಬಿಸ್ನೆಸ್ನಲ್ಲಿ ಮುಂದುವರಿಯಲಿ, ಬಹುಕಾಲ ಸೇವೆಯಲ್ಲಿ ಮುಂದುವರಿಯಲಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ನಮ್ಮೆಲ್ಲರನ್ನು ಒಪ್ಪಿಸ್ತೇವೆ. ಈ ವಿಷಯದಲ್ಲಿ, ನಮ್ಮ ನಾಲಿಗೆ ವಿಷಯದಲ್ಲಿ, ಬಾಯಿಯ ವಿಷಯದಲ್ಲಿ ಜಾಗ್ರತೆ ವಹಿಸಲಿಕ್ಕೆ ನಮಗೆ ಬಲ ಕೊಟ್ಟು ನಡೆಸು. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ ತಂದೆಯೇ. ಆಮೇನ್. ಕರ್ತನೇ, ನನ್ನೊಂದಿಗೆ ಪ್ರಾರ್ಥನೆ ಮಾಡ್ತಿರುವ ಕರ್ತನೆಯಲ್ಲಿರುವ ಪ್ರತಿಯೊಬ್ಬರು ಮತ್ತು ಆನ್ಲೈನ್ನಲ್ಲಿ ಸೇರಿಕೊಂಡಿರುವ ಪ್ರತಿಯೊಬ್ಬರಿಗಾಗಿ ಈ ಸಮಯದಲ್ಲಿ ಬೇಡ್ತೇವೆ. ಈ ದಿನ ಆರೋಗ್ಯದ ದಿನ, ಸುರಕ್ಷತೆಯ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ನಿನ್ನ ರಕ್ತದ ಕೋಟೆ ಒಳಗೆ ಮರೆ ಮಾಡಿ ಸುರಕ್ಷಿತವಾಗಿ ಕಾದು ನಡೆಸು. ಹೋಗೋಣ ಬರೋಣಗಳಲ್ಲಿ ನಿನ್ನ ಜೊತೆಗಿರು. ಎಲ್ಲ ಕೇಡು ಗಂಡಾಂತರಗಳಿಗೆ ತಪ್ಪಿಸು. ಸೈತಾನನ ಎಲ್ಲ ಯೋಜನೆಗಳನ್ನು ನಿಷ್ಕ್ರಿಯಗೊಳಿಸು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಯಾವ ಸೈತಾನನ ಆಯುಧವು ನಿನ್ನ ಮಕ್ಕಳನ್ನು ಟಚ್ ಮಾಡಿದ ಹಾಗೆ ನಿನ್ನ ವಿಶೇಷ ಸೇಫ್ಟಿ ನಿನಗೆ ಒದಗಿಸ್ಕೊಡಪ್ಪ. ನಾವು ಸುರಕ್ಷತೆಯನ್ನು ಘೋಷಣೆ ಮಾಡ್ತೇವೆ, ಆರೋಗ್ಯವನ್ನು ಘೋಷಣೆ ಮಾಡ್ತೇವೆ. ಈ ದಿನ ಮನರಮ್ಯವಾದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಹಾಲೆಲೂಯ. ಕರ್ತನು ಅತಿಶಯವಾಗಿ ನಡೆಸಪ್ಪ. ಥ್ಯಾಂಕ್ ಯು. ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ತೇವೆ. ಥ್ಯಾಂಕ್ ಯು. ನೀವು ಕಾದು ನಡೆಸಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.